ಓಕೆ, ಎಸ್ ಮಲ್ಲಿಕಾರ್ಜುನ್ ಅವ್ರು ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. 27 ವರ್ಷ, ನಾನು 28-29 ವರ್ಷಕ್ಕೆ ನಾನು ಶಾಸಕನಾಗಿದ್ದೆ. ಈಗ ಮತ್ತೆ ಅವನಿಗೂ ಒಂದು ಅನುಭವ ಬರುತ್ತೆ ಏನು, ಯಾಕೆಂದರೆ ಎಲ್ಲರ ಜೊತೆಗಿದ್ದು ಎಲ್ಲ ಪ್ರತಿಯೊಂದು ನಮ್ಮ ತಂದೆಯವ್ರ ಜೊತೆಗಿದ್ದೇ ನೋಡ್ತಾ ಇದ್ದ, ಮಾಡ್ತಾಯಿದ್ದ, ಜೊತೆಗೆಲ್ಲ ಅಟೆಂಡ್ ಮಾಡ್ತಾಯಿದ್ದ. ಆ ನಿಟ್ಟಿನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾನೆ. ಸರ್, ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ನಿಮಗೆ ಖಚಿತ ಇತ್ತು ನನ್ನ ಮಗ ಗೆಲ್ತಾನೆ ಅಂತೇಳಿ. ಅದಾದ ನಂತರ ಪಕ್ಷದಲ್ಲಿ ನಿಮ್ಮ ಸಮುದಾಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾದವು. ಈಗ ಅದು ಅಂಥ ಮೇಜರ್ ವಿಚಾರ ಏನಲ್ಲ. ಅದು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ನಮ್ಮ ಬಗ್ಗೆ ಹೆಚ್ಚಿನ ಒಂದು ನಮ್ಮ ದಾವಣಗೆರೆ ದಕ್ಷಿಣದ ಜನತೆ ಮತದಾರ ಬಂಧುಗಳು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಅವರು ಉಳಿಸ್ಕೊಂಡಾರ, ನಾವು ಉಳಿಸ್ಕೊಂತೀವಿ. ಸರ್, ಜೊತೆಗೆ ಏನಂದರೆ BJPಯವರು ಆರೋಪ ಮಾಡ್ತಾಯಿದ್ರು, ಸಮರ್ಥ ಕೂಡ ಇನ್ನೂ ಸಣ್ಣ ಹುಡುಗ, ಕ್ಷೇತ್ರವನ್ನು ನಿಭಾಯಿಸೋಕ್ಕಾಗಲ್ಲ, ಕುಟುಂಬ ರಾಜಕಾರಣ ಮುಂದುವರಿಸಬೇಡ್ರಿ ಅಂತ ಹೇಳ್ತಾರೆ. ಆದರೆ ಮತದಾರರು ಅವರಿಗೆ ಆಶೀರ್ವಾದ ಮಾಡಿರುವಂಥದ್ದು. ಏನು ಹೇಳ್ತೀರಿ ಸರ್ BJPಯವರಿಗೆ? ಮತದಾರರ ಮುಂದೆ ಯಾರ್ದು ಏನಿಲ್ಲ. ಈಗ ಮುಖ್ಯವಾಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಹೆಚ್ಚು ಜನಗಳಿಗೆ ಕೆಲಸ ಕಾರ್ಯಗಳಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವ್ನು ಮಾಡ್ತಾನೆ. ಬಡವರಿಗೆ ಹೆಚ್ಚು ಉಪಯೋಗ ಆಗಬೇಕು, ಆ ರೀತಿ ಕೆಲಸ ಕಾರ್ಯಗಳು ಮಾಡ್ತಾನೆ. ಅದ್ರ ಮೇಲೆ ನಾವು ಇರ್ತೀವಿ. ಈಗ ಲಾಸ್ಟ್ನೇದು ಕೊನೆಯದಾಗಿ ಸರ್, ನಿಮ್ಮ ಕಾರ್ಯಕರ್ತರು ನಮ್ಮ ಶಾಮನೂರು ಕುಟುಂಬದವರು ಸಾಕಷ್ಟು ಒಂದು ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹೀಗಾಗಿ ಸಚಿವ ಮಲ್ಲಿಕಾರ್ಜುನ್ ಅವ್ರನ್ನ DCM ಮಾಡಿರಿ ಅಂತೇಳಿ ಕೂಗ್ತಾ ಇರ್ತಿದ್ರು. ಹೈಕಮಾಂಡ್ ಇದು ಕಾಂಗ್ರೆಸ್ಸು ಹೈಕಮಾಂಡ್ ವಿಚಾರ. ಹೈಕಮಾಂಡ್ನವ್ರು ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅವರು ಸೂಕ್ತವಾದಂಥ ನಿರ್ಧಾರವನ್ನು ಸೂಕ್ತವಾದ ಸಮಯದಲ್ಲಿ ತೆಗೆದುಕೊಳ್ತಾರೆ. ಅದರಲ್ಲೇನು ಹೈಕಮಾಂಡ್ ನಾವು ಸಾಮಾನ್ಯ ಕೊನೆಯದಾಗಿ ಕೆಲಸ ಮಾಡ್ತೀವಿ. ಸರ್, ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನಿಮ್ಮ ಮಗನ ಬಗ್ಗೆ ಆಗಿರ್ಬೋದು, ಮುಂದಿನ ಅವ್ನ ಪ್ಲ್ಯಾನ್ಗಳ ಬಗ್ಗೆ ಆಗಿರ್ಬೋದು, ಅವರ ಕನಸುಗಳ ಬಗ್ಗೆ ಆಗಿರ್ಬೋದು, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ನಮ್ಮ ದಕ್ಷಿಣದಲ್ಲಿ ಆಗಿರ್ಬೋದು, ಉತ್ತರದಲ್ಲಿ ಆಗಿರ್ಬೋದು, ನಾವು ಎರಡೂ ಕ್ಷೇತ್ರಗಳನ್ನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಮಾಡಿಲ್ಲ ಅಂತಲ್ಲ. ಹೆಚ್ಚಿನ ಒಂದು ಯಾವುದೇ ರಸ್ತೆಗಳ ವ್ಯವಸ್ಥೆ ಇರ್ಬೋದು, ರೋಡಿನ ವ್ಯವಸ್ಥೆ ಇರ್ಬೋದು, ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಶಾಲೆಗಳ ವ್ಯವಸ್ಥೆ ಇರ್ಬೋದು, ಹಾಸ್ಪಿಟ್ಲುಗಳ ವ್ಯವಸ್ಥೆ ಇರ್ಬೋದು. ಆ ನಿಟ್ಟಿನಲ್ಲಿ ಹೆಚ್ಚು ಗಮನವನ್ನು ಕೊಟ್ಟು 95% ರಸ್ತೆಗಳು ಆಗಿದಾವೆ. ಆದರೆ ಜನಗಳು ಮತ್ತು ಎಲೆಕ್ಷನ್ ಟೈಮ್ನಾಗ ಅವ್ರು ಹೇಳಿದರು ಇವ್ರು ಹೇಳಿದರು ಹಂಗೆ ಹೇಳ್ತಾ ಇರ್ತಾರೆ ಬಿಟ್ಟರೆ ಏನು ಕೆಲಸ ಕಾರ್ಯ ಆಗಿಲ್ಲ ಅಂತಲ್ಲ. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ದಾವಣಗೆರೆ ಜನತೆಗೆ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಇದಿಷ್ಟೇ ಅಂದರೆ ಸಚಿವ ಮಲ್ಲಿಕಾರ್ಜುನ ಮತ್ತು ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಶಿವಮಳವಾಡ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.